ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಏಪ್ರಿಲ್ 11 ಕೊಪ್ಪಳದಲ್ಲಿ ಬೃಹತ್ ಪ್ರತಿಭಟನೆ. ಗಂಗಾವತಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ತಂದ ಅವೈಜ್ಞಾನಿಕ ಪದ್ಧತಿಗಳನ್ನು ವಿರೋಧಿಸಿ ಇದೇ ದಿನಾಂಕ 11ರಂದು ಕೊಪ್ಪಳದಲ್ಲಿ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಹೋರಾಟ ಸಮಿತಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಸಮಿತಿಯ ಅಧ್ಯಕ್ಷ ಶಿವಣ್ಣ ರುದ್ರಪ್ಪ ಹಣವಾಳ, ಸುಲ್ತಾನ್ ಮೆಹಬೂಬ್, ಶಿವಕುಮಾರ್ ಗೌಡ, ಹನುಮಂತಪ್ಪ ಹೈಹೊಳಿ, ಪಾಂಡುರಂಗ ನಾಯಕ್, ರಾಥೋಡ್, ಅಂಜನಪ್ಪ, ಯಲ್ಲಪ್ಪ ಸೇರಿದಂತೆ ಇತರೆ ಕಾರ್ಮಿಕ ಸಂಘಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ವಿಭಾಗೀಯ ಅಧ್ಯಕ್ಷರು ಹೇಳಿದರು. ಅವರು ಬುಧವಾರದಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಹೊಸದಾಗಿ ಜಾರಿಗೊಳಿಸಿರುವ ಐಡಿ ಅಪ್ಲಿಕೇಶನ್ ರದ್ದುಗೊಳಿಸಬೇಕು. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ನೀಡಲಾಗುವ ಎಲ್ಲಾ ರೀತಿಯ ಟೋಲ್ ಕಿಟ್ಗಳನ್ನು ನೀಡುತ್ತಿರುವುದು ಸ್ಥಗಿತಗೊಳಿಸಬೇಕು. ಕಾರ್ಮಿಕ ಮಕ್ಕಳಿಗೆ ಶೈಕ್ಷಣಿಕ ಶಿಷ್ಯ ವೇತನವನ್ನು ಈ ಹಿಂದಿನಂತೆ 3 ವರ್ಷದ ವೇತನವನ್ನು ಮಂಜೂರುಗೊಳಿಸಬೇಕು. ಹಣವನ್ನು ಬಿಡುಗಡೆಗೊಳಿಸಬೇಕು. 60 ವರ್ಷದ ಪಿಂಚಣಿಯ ವ್ಯವಸ್ಥೆಯನ್ನು 50 ವರ್ಷಕ್ಕೆ ಕಡಿತಗೊಳಿಸಿ ಪಿಂಚಣಿ ವ್ಯವಸ್ಥೆ ಕಲ್ಪಿಸಬೇಕು. ಸೇರಿದಂತೆ 3 ವರ್ಷಕ್ಕೊಮ್ಮೆ ನೋಂದಣಿ ನವೀಕರಣ, ಮದುವೆಯ ಸಹಾಯಧನ ಹೆಚ್ಚಳ, ನಿವೇಶನಗಳ ಹಂಚಿಕೆ ಹಾಗೂ ಸಮುದಾಯ ಭವನ ನಿರ್ಮಾಣ, ವೈದ್ಯಕೀಯ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಭರಿಸಬೇಕು ಸೇರಿದಂತೆ ಒಟ್ಟು 15 ಪ್ರಮುಖ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಕೊಪ್ಪಳದಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತಿದ್ದು, ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿ ಕೋಮಾ ಸ್ಥಿತಿಯಲ್ಲಿರುವ ಕಾರ್ಮಿಕ ಇಲಾಖೆ ಹಾಗೂ ಸರ್ಕಾರದ ಮೇಲೆ ಒತ್ತಡ ಹೇರಬೇಕೆಂದು ತಿಳಿಸಿದರು. ಗಂಗಾವತಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಹೊಸದಾಗಿ ಜಾರಿಗೊಳಿಸಿರುವ ಕುಟುಂಬ ಐಡಿ ಅಪ್ಲಿಕೇಶನ್ನ ಈ ಕೂಡಲೇ ರದ್ದುಗೊಳಿಸಬೇಕು. ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ನೀಡಲಾಗುವ ಎಲ್ಲಾ ರೀತಿಯ ಟೂಲ್ ಕಿಟ್ಗಳನ್ನು ನೀಡುತ್ತಿರುವುದು ಈ ಕೂಡಲೇ ಸ್ಥಗಿತಗೊಳಿಸಬೇಕು. ಶೈಕ್ಷಣಿಕ ಸಹಾಯಧನ ಕಡಿತ ಮಾಡಿರುವ ಆದೇಶವನ್ನು ಈ ಕೂಡಲೇ ವಾಪಸ್ ಪಡೆಯಬೇಕು ಹಾಗೂ 2021ರ ಹೈಕೋರ್ಟ್ ಆದೇಶ ಅಧಿಸೂಚನೆ ಪ್ರಕಾರ ಸ್ಥಗಿತಗೊಳಿಸಿರುವ ಶೈಕ್ಷಣಿಕ ಧನ ಸಹಾಯವನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು. ಈಗಾಗಲೇ ಹಲವಾರು ತಿಂಗಳಿಂದ ಮಂಜೂರಾತಿ ಪಡೆದ ಫಲಾನುಭವಿಗಳಿಗೆ ಧನ ಸಹಾಯವನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಪಿಂಚಣಿದಾರರಿಗೆ ಶೀಘ್ರವೇ ಅವರ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡಬೇಕು ಮತ್ತು ಪ್ರತಿ ತಿಂಗಳು 10ನೇ ತಾರೀಕಿನ ಒಳಗಾಗಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡಬೇಕು ಮತ್ತು ಪಿಂಚಣಿಯನ್ನು 60 ವರ್ಷಕ್ಕೆ ಇರುವ ನಿಯಮವನ್ನು ಕಡಿತಗೊಳಿಸಿ ಕಾರ್ಮಿಕರಿಗೆ 50 ವರ್ಷಕ್ಕೆ ಪಿಂಚಣಿ ನೀಡಬೇಕು. ಸಹಾಯವಾಣಿ ಸಿಬ್ಬಂದಿಗಳಿಗೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಎಲ್ಲಾ ಸಮಸ್ಯೆಗಳಿಗೆ ಹಾರೈಕೆ ಉತ್ತರ ನೀಡುತ್ತಿದ್ದು, ಅವರಿಗೆ ಸರಿಯಾದ ನಿರ್ದೇಶನ ನೀಡಬೇಕು. ನೈಜ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ವಿವಿಧ ಸೌಲಭ್ಯಗಳ ಅರ್ಜಿಗಳನ್ನು ಕಾರಣವಿಲ್ಲದೆ ತಿರಸ್ಕರಿಸುವುದನ್ನು ಈ ಕೂಡಲೇ ನಿಲ್ಲಿಸಬೇಕು. ಸೇವಾ ಸಿಂಧುವಿನಲ್ಲಿ ಮಂಜೂರಾತಿಯಾದ ಅರ್ಜಿಗಳ ಫಲಾನುಭವಿಗಳ ಬಾಂಡ್ ಅಥವಾ ಸಹಾಯಧನದ ಕುರಿತು ಮಂಡಳಿ ಹೊರಡಿಸಿದ ಆದೇಶದ ದಿನಾಂಕ ಕಟ್ಟಡ ಕಾರ್ಮಿಕರಿಗೆ ಸರಿಯಾದ ಮಾಹಿತಿ ಇಲ್ಲವಾದ್ದರಿಂದ ಸರಿಯಾದ ಸಮಯಕ್ಕೆ ಸಲ್ಲಿಸುವುದಕ್ಕೆ ಆಗಿರುವುದಿಲ್ಲ. ಹಾಗಾಗಿ ಕಾರ್ಮಿಕರ ಬಾಕಿ ಉಳಿದ ಮಂಜೂರಾತಿಯಾದ ಫಲಾನುಭವಿಗಳಿಗೆ ಧನ ಸಹಾಯ ಬಿಡುಗಡೆ ಮಾಡಬೇಕು. ಹೆರಿಗೆ ಧನ ಸಹಾಯವನ್ನು ಬಾಂಡ್ ರೂಪದಲ್ಲಿ ನೀಡುತ್ತಿದ್ದು, ಅದನ್ನು ಹಣದ ರೂಪದಲ್ಲಿ ನೀಡಬೇಕು. ಹೆರಿಗೆ ನಂತರ ಕಾರ್ಮಿಕರಿಗೆ ಕೆಲಸಕ್ಕೆ ಹೋಗಲು ಸುಮಾರು 4 ರಿಂದ 5 ತಿಂಗಳು ಆ ಸಮಯದಲ್ಲಿ ಕೆಲಸಕ್ಕೆ ಹೋಗಲಾಗುವುದಿಲ್ಲ. ಆದ್ದರಿಂದ ಹಣದ ಅವಶ್ಯಕತೆ ತುಂಬಾ ಇರುವುದರಿಂದ ಅವರಿಗೆ ಹಣದ ರೂಪದಲ್ಲಿ ಸಹಾಯಧನ ನೀಡಬೇಕು. ಕರ್ನಾಟಕದ 236 ಪ್ರತಿ ತಾಲೂಕುಗಳಿಗೆ ಒಂದರಂತೆ 5 ಕೋಟಿ ವೆಚ್ಚದಲ್ಲಿ ಕಾರ್ಮಿಕ ಭವನ ನಿರ್ಮಾಣ ಮಾಡಿ ಪ್ರತಿ ತಾಲೂಕು ಮಟ್ಟದಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಸಭೆ ನಡೆಸಲು, ಕಾರ್ಮಿಕರಿಗೆ ಇಲಾಖೆಯ ಬಗ್ಗೆ ಮಾಹಿತಿ ನೀಡಲು, ಕಾರ್ಮಿಕರು ಮತ್ತು ಅವರ ಮಕ್ಕಳ ಮದುವೆ ಶುಭ ಸಮಾರಂಭಗಳನ್ನು ಮಾಡಲು ಭವನ ನಿರ್ಮಾಣ ಮಾಡಿಕೊಡಬೇಕು. ಸದರಿ ಕಾರ್ಮಿಕರು ತೀರಾ ಬಡವರು ಇರುತ್ತಾರೆ. ಪ್ರಸ್ತುತ ಕಲ್ಯಾಣ ಮಂಟಪಗಳ ಬಾಡಿಗೆಯು 50,000ದಿಂದ 1 ಲಕ್ಷದವರೆಗೆ ಇದ್ದು ಕಾರ್ಮಿಕರು ಭರಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಈ ಮನವಿಯನ್ನು ಪುರಸ್ಕರಿಸಿ ಆದಷ್ಟು ಬೇಗ ಕಾರ್ಮಿಕ ಭವನಗಳನ್ನು ಪ್ರತಿ ತಾಲೂಕಿಗೆ ಒಂದರಂತೆ ನಿರ್ಮಾಣ ಮಾಡಬೇಕು.
ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ವೈದ್ಯಕೀಯ ಅರ್ಜಿಯ ಸಲ್ಲಿಸಲು ಪ್ರತಿ ತಾಲೂಕಿಗೆ ಒಂದರಂತೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿ ನಗದು ರಹಿತ ಚಿಕಿತ್ಸೆ ನೀಡಬೇಕು. ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಹೊಸ ನೋಂದಣಿ ಹಾಗೂ ನವೀಕರಣದ ಸದಸ್ಯತ್ವವನ್ನು 3 ವರ್ಷಕ್ಕೊಮ್ಮೆ ಮಾಡಬೇಕು. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ನೀಡಲಾಗುತ್ತಿರುವ ಮದುವೆ ಸಹಾಯಧನವನ್ನು 60,000 ಇದ್ದು ಈ ಧನ ಸಹಾಯವನ್ನು 1 ಲಕ್ಷಕ್ಕೆ ಹೆಚ್ಚಿಸಬೇಕು. ರಾಜ್ಯದಲ್ಲಿ ನಿವೇಶನ ರಹಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಆಶ್ರಯ ಲೇಔಟ್ಗಳನ್ನು ನಿರ್ಮಿಸಿ ನಿವೇಶನಗಳನ್ನು ಹಂಚಿಕೆ ಮಾಡಬೇಕು. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ESI PF ಸೌಲಭ್ಯವನ್ನು ಕಲ್ಪಿಸಬೇಕು. ದಿನಾಂಕ 11 ಏಪ್ರಿಲ್ 2025ಕ್ಕೆ ಬೆಳಗ್ಗೆ 8 ಗಂಟೆಗೆ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಯಿಂದ DC ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ. ಸರ್ವರಿಗೂ ಆಧಾರದ ಸ್ವಾಗತ. ಕಾರ್ಮಿಕರೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಹೋರಾಟ ಸಮಿತಿ ಗಂಗಾವತಿ. ಈ ಆಂಬ್ಯುಲೆನ್ಸ್ ರೂಪದಲ್ಲಿ ತದನಂತರ ಬಹಳಷ್ಟು ಇಲ್ಲಿ ಆ ಹಾಸ್ಪಿಟಲ್ ಈ ಹಾಸ್ಪಿಟಲ್ ಅಂತ ಕೊಟ್ಟಿದ್ದಾರೆ. ದಯಮಾಡಿ ಏನಂತಂದ್ರೆ ನಮ್ಮ ಕಟ್ಟಡ ಕಾರ್ಮಿಕರು ಏನಿದಾರ ಸೊ ಕೆಲಸ ಮಾಡುವಂಥ ಸಮಯದಲ್ಲಿ ಮೇಲಿಂದ ಬಿದ್ದು ಏನಾದರೂ ಅನಾಹುತಗಳಾದಲ್ಲಿ ಅವರದೇ ಆದಂಥ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು ತಾಲೂಕಿಗೆ ಒಂದು ಆಗಬೇಕಂತ ನಮ್ಮ ಬೇಡಿಕೆ. ಯಾಕಂತಂದ್ರೆ ಈಗ ಅವ್ರು ಏನು ಮಾಡಿದ್ದಾರೆ ಅಂದರೆ ಗಂಗಾವತಿ ಒಳಗಡೆ ಕೆಲವು ಹಾಸ್ಪಿಟಲ್ಗಳು ಮಾತ್ರ ಆ ಇಲಾಖೆ ಒಳಗಡೆ ನೋಂದಣಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಬಿದ್ದಾಗ ಕರೆಕ್ಟ್ ಅದೇ ಆಸ್ಪತ್ರೆಗೆ ಹೋಗ್ಬೇಕಂತ ಒಂದು ಇದು ಕೂಡ ಇದೆ. ಅಲ್ಲಿ ಹೋಗಿ ತೋರಿಸ್ಕೊಂಡ್ರೆ ಮಾತ್ರ ನಿಮಗೆ ಅನುದಾನ ಸಿಗುತ್ತೆ, ಇಲ್ಲಾಂದ್ರೆ ಸಿಗಲ್ಲ ಅಂತ ಈ ತರ ಮಾಡಿದ್ದಾರೆ. ಅದಕ್ಕೆ ನಾವು ಏನ್ ಹೇಳ್ತಾ ಇದೀವಿ ಅಂತಂದ್ರೆ ಅದು ಗಂಗಾವತಿಯಲ್ಲಿ ಇರ್ತಕ್ಕಂಥ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು ಯಾವ್ಯಾವ ಇದಾವೋ ಅವನ್ನೆಲ್ಲವನ್ನೂ ಕೂಡ ಈ ಇಲಾಖೆಯಲ್ಲಿ ಮರ್ಜ್ ಮಾಡಬೇಕನ್ನೋದು ನಮ್ಮ ಬೇಡಿಕೆ. ಯಾಕಂತಂದ್ರೆ ಈಗ ಬಿದ್ದ ಸಮಯದಲ್ಲಿ ಡೈರೆಕ್ಟ್ ಹೋಗಿ ಇದೇ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಯಾರು ವಿಚಾರ ಮಾಡಲ್ಲ. ಮೊದಲು ಅವನಿಗೆ ಎಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅನ್ನೋದು ವಿಚಾರ ಅಷ್ಟೇ ಇರುತ್ತೆ. ಅಲ್ಲಿ ಹೋಗಿ ಅವ್ನು ಸಡನ್ಲಿ ತೋರಿಸ್ತಾನ, ಅಡ್ಮಿಟ್ ಆಗ್ತಾನ. ತದನಂತರ ಹೊರಗಡೆ ಬಂದ್ರೆ ಈ ನಮ್ಮ ಇಲಾಖೆ ಒಳಗಿದ್ದು ಹಾಸ್ಪಿಟಲ್ ಮರ್ಜ್ ಆಗಿಲ್ಲ ಕಾರಣದಿಂದ ನಿಮಗೆ ದುಡ್ಡು ಕೊಡಕ್ ಆಗಲ್ಲ ಅಂತೇಳಿ ಅವನಿಗೆ ಪಾಪ ನಿಜವಾದ ಕಾರ್ಮಿಕನಿಗೆ ಆ ಸೌಲಭ್ಯ ಸಿಗಲಾರದಂತ ಕೆಲಸ ಆಗ್ತಾ ಇದೆ. ದಯಮಾಡಿ ಏನಂತಂದ್ರೆ ಈ ಮುಖಾಂತರ ನಾವು ಕೇಳ್ಕೊಳ್ಳೋದು ಏನಂತಂದ್ರೆ ಎಲ್ಲ ಆಸ್ಪತ್ರೆಗಳು ಗಂಗಾವತಿ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಎಲ್ಲೇ ತೋರಿಸ್ಲಿ ಅಲ್ಲಿ ಅಂದ್ರೆ ಹಣರಹಿತ ಚಿಕಿತ್ಸೆ ಕೊಡ್ಬೇಕು ಅನ್ನೋದು ನಮ್ಮ ಬೇಡಿಕೆ. ಯಾಕಂದ್ರೆ ಅವ್ನು ಎಲ್ಲಿಂದ ತರ್ತಾನ್ರಿ, ಅವ್ನಿಗೆ ಕಟ್ಟಡ ಕಾರ್ಮಿಕನಾಗಿರ್ತಾನ, ದುಡ್ಡು ಕಟ್ಟಿ ಮಾಡೋಂಥ ಕೆಲಸ ಆಗಲ್ಲ. ಕಾರಣ ಏನಂತಂದ್ರೆ ಅವರು ಆ ದುಡ್ಡು ತಗೊಳ್ಳದೆ ಚಿಕಿತ್ಸೆ ಕೊಟ್ಟು ತದನಂತರ ಸರ್ಕಾರದಿಂದ ಆ ದುಡ್ಡನ್ನು ಬರೆಸುವಂತ ಕೆಲಸ ಮಾಡ್ಬೇಕನ್ನೋದು ಒಂದನೇದು. ಎರಡನೇದು ಏನಂತಂದ್ರೆ ಇವತ್ತಿನ ದಿನಗಳಲ್ಲಿ ಒಂದು ಮದುವೆ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ತಮ್ಗೆಲ್ಲ ಗೊತ್ತಿದ್ದೇ ಇದೆ. ಆದ್ರೆ ಕಾರ್ಮಿಕ ಇಲಾಖೆಯಿಂದ ಬರೀ 60,000 ಮಾತ್ರ ಕೊಡ್ತಾ ಇದಾರ. ಅದನ್ನು ವರ್ಷ 6 ತಿಂಗಳಾದ್ರೂ ದುಡ್ಡು ಜಮಾ ಆಗ್ತಾ ಇಲ್ಲ. ಕಾರಣ ನಮ್ಮ ಬೇಡಿಕೆ ಏನಂತಂದ್ರೆ 2 ಲಕ್ಷ ರೂಪಾಯಿ ಅವರಿಗೆ ಕೊಟ್ಟಲ್ಲಿ ಆ ಕಾರ್ಮಿಕರ ಮಕ್ಕಳ ಮದುವೆ ಮಾಡಕ್ಕೆ ಸುಲಭ ಆಗುತ್ತೆ ಅನ್ನೋದು ನಮ್ಮ ಮಾತು. ಯಾಕಂತಂದ್ರೆ ಈಗ 60,000ದಲ್ಲಿ ಏನು ಬರಲ್ಲ. ಈಗೆಲ್ಲ ಇವತ್ತಿನ ಕಾಸ್ಟ್ಲಿ ದುನಿಯಾದಲ್ಲಿ ಯಾವುದು ಕೂಡ ಕೊಂಡ್ಕೊಳ್ಳೋದಾಗಲ್ಲ. ಅದಕ್ಕೆ 60,000 ಅನುದಾನವನ್ನು 2 ಲಕ್ಷ ರೂಪಾಯಿ ಮಾಡೋದ್ರ ಮುಖಾಂತರ ನಮ್ಮ ಕಟ್ಟಡ ಕಾರ್ಮಿಕರ ಮಕ್ಕಳನ್ನು ಮದುವೆ ಮಾಡಲು ಸುಲಭವಾಗಿ ಮಾಡಿಕೊಡ್ಬೇಕಂತ ಕೂಡ ನಾನು ಈ ವಿಷಯವನ್ನು ಹೇಳ್ತೀನಿ. ತದನಂತರ ಪ್ರತಿ ತಾಲೂಕಿಗೊಂದು ಈಗ ಹೇಳ್ದಂಗೆ ಪ್ರತಿ ತಾಲೂಕಿಗೊಂದು ಇದು ನಿರ್ಮಾಣ ಮಾಡಬೇಕು. ಭವನ ನಿರ್ಮಾಣದಾಗ ಏನಾಗುತ್ತಂದ್ರೆ ಆ ಒಂದು 60 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಕೊಟ್ಟರು ಕೂಡ ಆ ಭವನದಲ್ಲಿ ಮದುವೆ ಮಾಡಿದಾಗ ಉಚಿತವಾಗಿ ಮದುವೆ ಮಾಡಿದಾಗ ಏನಾಗುತ್ತಂದ್ರೆ ಅವರಿಗೆ ಆ ಒಂದು ದುಡ್ಡು ಕೂಡ ಖರ್ಚು ಉಳಿದ ಅನ್ನೋ ಒಂದು ಮಾತನ್ನು ಕೂಡ ನಾನು ಹೇಳ್ತೀನಿ. ಅದೇ ನಂತರ ಈಗ ಬಹಳಷ್ಟು ನೋಡ್ರಿ ನೋಂದಾಯಿತ ಅಂದ್ರೆ ಅಸಂಘಟಿತ ಕಾರ್ಮಿಕರು, ಸಂಘಟಿತರಿಗೆ EFI PFI ಅಂತ ಇದೆ, PF ಮತ್ತು ESI ಅಂತ ಇದೆ. ಅದನ್ನು ಕೂಡ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಅದನ್ನು ಅದನ್ನ ಸೇರಿಸಬೇಕನ್ನೋ ಒಂದು ಉದ್ದೇಶ ನಾವು ಈ ಬೇಡಿಕೆ ನೀಡ್ತಾ ಇದ್ದೀವಿ. ಕಾರಣ ಏನಂತಂದ್ರೆ ಇವರಿಗೆ ರಿಟೈರ್ಮೆಂಟ್ ಆದ್ಮೇಲೆ PF ರೂಪದಲ್ಲಿ ಒಂದು ಹಣ ಬರುತ್ತೆ. ಅದು ESI ಅಂದ್ರೆ ಎಲ್ಲ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಲ್ಲೆಲ್ಲ ಚಿಕಿತ್ಸೆ ಪಡ್ಕೊಳ್ಳೋಕೆ ಅವರಿಗೆ ಅವಕಾಶ ಸಿಗುತ್ತೆ ಅಂತಂದ್ರೆ ಸರ್ಕಾರನೇ ಇವರಿಗೆ ಬರೆಸಿ ಒಂದು ಇನ್ಸೂರೆನ್ಸ್ ರೂಪದಲ್ಲಿ ಕೊಡ್ಬೇಕಂತ ಒಂದು ಮಾತನ್ನು ಹೇಳ್ತೀವಿ. ನಿಮ್ಗೆ ಇನ್ನೊಂದು ವಿಚಾರ ಏನ್ ಹೇಳ್ಬೇಕಂದ್ರೆ ಇವರು ಬರೀ ಹಾಸ್ಪಿಟಲ್ ಖರ್ಚು 2 ಲಕ್ಷ 3 ಲಕ್ಷ ಅಂತ ಹೇಳ್ತಾ ಇದ್ರಾಗ್ಲಿ ಅವರಿಗೆ ಕೊಡ್ತಾ ಇರೋದು 1 ಲಕ್ಷ ಖರ್ಚು ಮಾಡಿದ್ರೆ 10,000 5,000 ಕೊಡ್ತಾ ಇದ್ದಾರೆ. ಯಾವ ಲೆಕ್ಕದಲ್ಲಿ ಅಂದ್ರೆ ಗೌರ್ಮೆಂಟ್ ತೋರಿಸ್ಕೊಂಡ್ರೆ ಎಷ್ಟು ಖರ್ಚು ಬರುತ್ತೆ ಆ ವೆಚ್ಚನ ಮಾತ್ರ ಕೊಡ್ತಕ್ಕಂಥ ಕೆಲಸ ಇಲಾಖೆ ಮಾಡ್ತಾ ಇದೆ. ಅದನ್ನೆಲ್ಲ ಕೈ ಬಿಟ್ಟು ಎಲ್ಲೇ ತೋರಿಸ್ಕೊಳ್ಳಿ ಉಚಿತವಾಗಿ ಅವರಿಗೆ ಸರ್ವಿಸ್ ಕೊಡಬೇಕು. ತದನಂತರ ಏನಿದೆಯಲ್ಲ ಆಮೇಲೆ ಸರ್ಕಾರ ಬರೆಸ್ಬೇಕನ್ನೋ ಒಂದು ಉದ್ದೇಶನ ಈ ಮುಖಾಂತರ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಅವರಲ್ಲಿ ಒಂದು ವಿನಂತಿಸ್ಕೊಳ್ತೇನೆ. ಕಾರ್ಮಿಕ ಮಂಡಳಿ ಕೆಲಸಗೊಳಿಸೋದ್ರೆ ಈ ಬರ್ತಕ್ಕಂಥ ಕಿಟ್ಟುಗಳು ಫಸ್ಟ್ ನಿಲ್ಲಿಸಬೇಕು. ಕಾರ್ಮಿಕರಿಗೆ ಮನೆಯಾದದ್ದು, ಹೆರಿಗೆಯಾದದ್ದು, ಮರಣದ್ದು ಧನ ಸಹಾಯ ಕೊಡ್ತಾ ಇಲ್ಲ. 1.5 ವರ್ಷ ಆಗಿದ್ದಾರೆ, ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅವ್ರು ಕಿಟ್ಟು ರೂಪದಲ್ಲಿ ಟೆಂಡರ್ ಕರೆದ ಕೋಟಿ ಗಟ್ಟಲೆ 1000 ಕೋಟಿ ಲೂಟಿ ಹೊಡಿಯಾಕಿದ್ದಾರೆ. ಅದಕ್ಕೆಲ್ಲ ದುಡ್ಡು ಬರ್ತದೆ. ನಮ್ಮ ಕಾರ್ಮಿಕರು ಕೂಡ ದುಡ್ಡು ಅಂತದಾರೆ. ಮತ್ತೆ 3ನೇ ವ್ಯಕ್ತಿ ಥರ್ಡ್ ಪಾರ್ಟಿಯಿಂದ ಪರಿಶೀಲನೆ ಮಾಡಿಸಿ NGO ಸಂಸ್ಥೆ ಕೊಟ್ಟು ಬೇಕಾಬಿಟ್ಟು ತೊಂದರೆ ಕೊಡ್ತಾರೆ ಜನರಿಗೆ. ಕಾರ್ಮಿಕರು ಬಹಳ ತೊಂದರೆ ಆಗ್ತಿದೆ. ನಮ್ಮ ಕಾರ್ಮಿಕರು ಮಳೆಯಲ್ಲಿ, ಬಿಸಿಲಲ್ಲಿ, ಚಳಿಯಲ್ಲಿ ದುಡಿತಕ್ಕಂಥ ಕಾರ್ಮಿಕರ ದೌರ್ಜನ್ಯ ಮಾಡ್ತಿದ್ದಾರೆ.
ಇದ್ರ ಬಗ್ಗೆ ನಾವು ಹೋರಾಟ ಮಾಡಿ ಖಂಡಿಸ್ತೀವಿ. ಆದಷ್ಟು ಬೇಗ ಹಣ ಬಿಡುಗಡೆ ಮಾಡೋಕ್ಕೆ ತಮ್ಮಲ್ಲಿ ವಿನಂತಿ ಕೊಡ್ತೀವಿ. ಫಲಾನುಭವಿಗಳಿಗೆ 60 ಏನು ವಯಸ್ಸಾಗಿದ್ರೆ ಅವರಿಗೆ ಪಿಂಚಣಿ 3,000 ರೂಪಾಯಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಬಟ್ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ. 6 ತಿಂಗಳ 8 ತಿಂಗಳ 9 ತಿಂಗಳಕ್ಕೊಮ್ಮೆ ಬರ್ತಾ ಇದೆ. ಮತ್ತು ಆಮೇಲೆ ಅವರಿಗೆ 1 ವರ್ಷ ಆಗಿದ ತಕ್ಷಣ ಜೀವಂತಾವಧಿ ಪ್ರಮಾಣ ಪತ್ರ ಮತ್ತೆ ನಾವು ಪುನಃ ಅವರಿಗೆ ಸಬ್ಮಿಟ್ ಮಾಡಿದ್ರೆ ಮತ್ತೆ ಪಿಂಚಣಿ ಸುಲಭ ಆಗುತ್ತೆ ಅಂತೇಳಿ ಹೀಗೆಲ್ಲ ಮಾಡ್ತಿದ್ದಾರೆ. ಮೊನ್ನೆ ನಮ್ಮ ಭಾಳಷ್ಟು ವಿವಿಧ ಸಂಘಟನೆಯವರು ಬೆಂಗಳೂರಿಗೆ ಭೇಟಿಯಾಗಿ ಮತ್ತು 9 ತಿಂಗಳು 8 ತಿಂಗಳು ಒಮ್ಮೆ ಸಲ ಜಮಾ ಮಾಡ್ಸಕ್ಕೆ ಹಚ್ಚಿದ್ವಿ. ಮತ್ತು ಇವಾಗ ಇದೇ ಪ್ರೊಸೆಸ್ ನಡೀತಾ ಇದೆ. 6 ತಿಂಗಳಿಗೆ ಒಂದು ಸಲ 9 ತಿಂಗಳಿಗೆ ಒಂದು ಸಲ ಅಂತೇಳಿ ಪಿಂಚಣಿ ಆಗ್ತಾ ಇದ್ದಾರೆ. ನಮ್ಮ ಒಕ್ಕೂಟ ಸಮಿತಿಯಿಂದ ಮನವಿ ಏನಪ್ಪ ಅಂತಂದರೆ ಪತ್ರಕರ್ತರ ಮುಖಾಂತರ ಅವ್ರಿಗೆ 50 ವರ್ಷಕ್ಕೆ ನೀವು ಪಿಂಚಣಿ ಸೌಲಭ್ಯ ಒದಗಿಸ್ಕೊಡ್ಬೇಕು. ಆಮೇಲೆ 10ನೇ ತಾರೀಕು ಒಳಗಡೆ ಅವ್ರಿಗೆ ಏನಿತ್ತಲ್ಲ ಹೆಂಗ ವಿಧವಾ ವೇತನ ಸಂಘ ಸುರಕ್ಷಾ ನಿಗದಿಪಡಿಸಿದೆ ನೀವು ಸಮಯ ಅವಧಿ ಮತ್ತೆ ಅದೇ ಥರ ನಮ್ಮ ಕಾರ್ಮಿಕ ಮಂಡಳಿಯಿಂದ ಕಾರ್ಮಿಕರಿಗೆ 10ನೇ ತಾರೀಕು ಒಳಗಾಗಿ ಪಿಂಚಣಿ ಸೌಲಭ್ಯ ಒದಗಿಸ್ಬೇಕಂತ ನಾನು ಏನಂತ ಮನವಿ ಮಾಡಿದೆ. ಸೌಲಭ್ಯಗಳನ್ನು ತಿರಸ್ಕಾರಗೊಳಿಸ್ತಾ ಇರೋದ್ರಿಂದ ಮೊನ್ನೆ ನಿಜವಾಗಿ ದುಡಿತಕ್ಕಂಥ ಕಾರ್ಮಿಕರಿಗೆ ನಂದೇ ಅರ್ಜಿಗಳು ಹಾಕಿದರೆ ಅಮ್ಮ ಇಟ್ಟಿಗಳ ಬೆಟ್ಟಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರ ಕುಟುಂಬದ ಅಷ್ಟು ಇಟ್ಟಿಗಳ ಬೆಟ್ಟಿಗೆ ಅವರು ಗದ್ದೆ ಸೀಸನ್ ಹಚ್ಚ ಟೈಮ್ನಲ್ಲಿ ಗದ್ದೆಗೆ ಕೆಲಸಕ್ಕೆ ಹೋಗ್ತಾರೆ. ಆ ಹಚ್ಚ ಟೈಮ್ ಇದರಾಗ ಏನಿತ್ತು ರೂಲ್ಸ್ ಕಟ್ಟಡ ಕಾರ್ಮಿಕರಿಗೆ 90 ದಿವಸ 1 ವರ್ಷದೊಳಗೆ 90 ದಿವಸ ದುಡಿದ ರೂಲ್ಸ್ ಇದೆ. ಆ 90 ದಿವಸ ಬಿಟ್ಟು 120 ದಿನ ದುಡಿದಿರ್ತಕ್ಕಂಥ ಕಾರ್ಮಿಕರಿಗೆ ಅನ್ಯಾಯ ಆಗಿದ್ದು ರಿಜೆಕ್ಟ್ ಮಾಡಿದ್ದಾರೆ. ತಂದು ಆ ಅಮ್ಮಗೆ ಫೋನ್ ಮಾಡಿದಾಗ ಯಜಮಾನಿ ಏನು ಮಾಡಿಬಿಟ್ಟಾರ ಅವ್ರ ತಂದೆಯವ್ರು ಫೋನ್ ಎತ್ತಿದ್ರು. ಎತ್ತಿಗೆಸಿ ಮದುವೆಗೆ ಆಗಿದ್ರಲ್ಲ ಜ್ಯೋತಿ ಅವ್ರು ಏನು ಕೆಲಸ ಮಾಡ್ತಾರ ಅಂತ ಹೇಳಿದಾಗ ಇಲ್ಲ ನಮ್ಮ ಮಗಳೇ ಆಗ್ಬೇಕು ಅವ್ರು ಮದುವೆ ಆಗಿದ್ದು ಕರೆಕ್ಟೇ. ಬಟ್ ಅವರು ಅವರು ಅವತ್ತೇ ರೀಸೆಂಟಾಗಿ ಗದ್ದೆ ಹಚ್ಚಕ್ಕೆ 1 ವಾರ ಆಗಿದೆ. ಗದ್ದೆ ಸೀಸನ್ ಆಗಿದೆ. ಅವರು ಆ ಗದ್ದೆ ಹಚ್ಕೊಂಡು ಆಮೇಲೆ ಎಜುಕೇಷನ್ ಇಲ್ಲಿ ಗರ್ಭೋದಾದ್ಮೇಲೆ ಮಾಡಿದಾಗ ಒಬ್ಬರದವರು ಆಗಿದ್ದಾಗ ಮತ್ತೆ ಅದು ಬೇರೆ ಟೆಂಡರ್ ಕೊಟ್ಟು ಅವ್ರಿಗೆ ರೀಸೆಂಟಾಗಿ ಮಾಡೋ ಅವಶ್ಯಕತೆ ಇರಲ್ಲ. ನಿಜ ಕಾರ್ಮಿಕರ ಮ್ಯಾಗ ಇಟ್ಟಿಗಳ ಬೆಟ್ಟ ಹೋಗ್ತಾರೆ ಗದ್ದೆ ಹಚ್ಚಿ 90 ದಿವಸ ಬಿಟ್ಟಿರ್ತಕ್ಕಂಥ ಕಾರ್ಮಿಕರಿಗೆ ಅನ್ಯಾಯ ಆಗಿದ್ದು ಆಮೇಲೆ ಅವರು ಆಮೇಲೆ ಇತರ ಬೇರೆ ಕೆಲಸ ಏನು ಮಾಡ್ತಾರೆ ಅಂತ ಅವರು ಕೇಳೋದು ಒಂದೊಂದು ಪ್ರಶ್ನೆ ಆಗಿದೆ. ಅವ್ರು ಕೇಳೇ ಇಲ್ಲ. ಕೇಳೋ ಮುಂಚೆ ಇಮಿಡಿಯೇಟ್ ಆಗಿ ರಿಜೆಕ್ಟ್ ಕೊಡ್ತಿದ್ದಾರೆ. ಅವ್ರು ಕಾರ್ಮಿಕರಿಗೆ ಏನು ಕೆಲಸ ಮಾಡ್ತಾರೆ ನೀವು ರೀ ಎಜುಕೇಷನ್ ಬನ್ನಿ ಅಂದರೆ ಬರೋಕೆ ತಯಾರಿಲ್ಲ. ಅವರು ಇಷ್ಟ ಹೇಳ್ತಾ ಮತ್ತೆ ನಿಮ್ಮ ಸಿಬ್ಬಂದಿಗಳಿಗೂ ಪತ್ರಕರ್ತರಿಗೂ ಎಲ್ಲರಿಗೂ ಧನ್ಯವಾದ. ವತಿಯಿಂದ ಇವತ್ತೇನು ಕಟ್ಟಡ ಕಾರ್ಮಿಕರ ಮೇಲೆ ಆಗ್ತಿರ್ತಕ್ಕಂಥ ಈ ಒಂದು ದೌರ್ಜನ್ಯಗಳು ಕಾರ್ಮಿಕ ಇಲಾಖೆ ಮಾಡ್ತಾ ಇದೆಯಲ್ಲ, ಇದರ ವಿರುದ್ಧವಾಗಿ ನಾವೇನು 11/4/2025 ಜಿಲ್ಲಾಸ್ಪತ್ರೆಯಿಂದ DC ಕಚೇರಿವರೆಗೂ ಪ್ರತಿಭಟನೆ ಮಾಡ್ತಾ ಇದ್ದೀವಲ್ಲ, ಇದರ ಮುಖ್ಯ ಉದ್ದೇಶ ಇಷ್ಟೇ. ನಮ್ಮ ಮಾಧ್ಯಮ ಮಿತ್ರರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ. ಇವತ್ತು ನಮ್ಮ ಸಾಕಷ್ಟು ಬೇಡಿಕೆಗಳಿದ್ದಾವೆ. ಆ ಬೇಡಿಕೆಗಳಲ್ಲಿ ಪ್ರಮುಖವಾಗಿ ಒಂದು ಆಗಲೇ ನಮ್ಮ ಶಿವ ಅವರು ಹೇಳಿದ್ದಾರೆ, ಅಷ್ಟೊಂದು ಹೇಳೋಂಗಿಲ್ಲ, ಒಂದು 5-6 ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗೇನು ಕರ್ನಾಟಕ ರಾಜ್ಯದಲ್ಲಿ ಕಟ್ಟಡ ಕಾರ್ಮಿಕರಿಗೆ ಕುಟುಂಬ ಐಡಿ ಅನ್ನೋ ಒಂದು ಆ್ಯಪ್ ಅವರು ಬಿಡುಗಡೆ ಮಾಡಿದ್ದಾರೆ. ಕೂಡಲೇ ಆ ಆ್ಯಪನ್ನು ನಾವು ನಿಲ್ಲಿಸಬೇಕಂತೇಳಿ ನಾವು ಈ ಒಂದು ಹೋರಾಟದ ಮೂಲಕ ಮನವಿ ಮಾಡಿಕೊಡ್ತೇವೆ. ಆಮೇಲೆ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಈ ರೀತಿಯಾಗಿ ಟೂರ್ ಕಿಟ್ಗಳನ್ನು ಕೊಡ್ತಿದ್ರು. ಎಲ್ಲ ವಿವಿಧ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕಟ್ಟಡ ಕಾರ್ಮಿಕರಿಗೆ ಟೂರ್ ಕೊಡೋದನ್ನು ಆದಷ್ಟು ಕೂಡಲೇ ಬಂದ್ ಮಾಡಬೇಕು. ಮತ್ತು ಶೈಕ್ಷಣಿಕ ಧನಸ 2021 ಹೈಕೋರ್ಟ್ ಆದೇಶದಲ್ಲಿ 3 ವರ್ಷದ ಶೈಕ್ಷಣಿಕ ಧನಸ ಹಾಕಿರೋದಿಲ್ಲ, ಅದನ್ನು ಮೊದಲು ಹಾಕಬೇಕಂತೇಳಿ ಅದೊಂದು ಬೇಡಿಕೆ ನಮ್ಮದು ಮೂಲ ಉದ್ದೇಶ ಇದೆ. ಹೈಕೋರ್ಟ್ ಏನು ತೀರ್ಪು ಕೊಟ್ಟಿದೆ ಆ ತೀರ್ಪಿನ ಪ್ರಕಾರ ನಮಗೆ 3 ವರ್ಷದ ಶೈಕ್ಷಣಿಕ ದಾಖಲೆ ಆದಷ್ಟು ಕೂಡಲೇ ಬಿಡುಗಡೆ ಮಾಡಬೇಕು. ಈಗಾಗಲೇ ಹಲವಾರು ತಿಂಗಳಿಂದ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಕ್ಕಳ ಮದುವೆ ಮತ್ತು ಮಂಜೂರಾತಿ ಆದೇಶಗಳು ಆಗಲೇ ಆಗಿದ್ದು ಮತ್ತೆ ಅದನ್ನು ತಡೆ ಹಿಡಿದಿದ್ದಾರೆ. ಮತ್ತೆ ಒಂದು NGO ತಂಡಗಳನ್ನು ತಂದು ಆ ತಂಡದ ಮೂಲಕ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಮತ್ತೆ ದುಡ್ಡು ಹಾಕ್ತೀವಂತ ಅನ್ನೋ ಒಂದು ಮಾತುಗಳನ್ನ ಆಡ್ತಿದ್ರೆ ಆದಷ್ಟು ಬೇಗನೆ ಅದೊಂದು ಆಗಬೇಕು ಅನ್ನೋದು ನಮ್ಮದೊಂದು ಮೂಲ ಬಯಕೆ ಆಗಿತ್ತು. ಆಮೇಲೆ ಪಿಂಚಣಿದಾರರಿಗೆ ಹೇಳಿದ್ದಾರೆ. ಈಗ ಆಮೇಲೆ ಈ ಒಂದು ಹೋರಾಟ ಸಮಿತಿಗೆ ಪ್ರಗತಿಪರ ಚಿಂತಕರು ಹಾಗೂ ದಲಿತ ಸಂಘಟನೆ ಮುಖಂಡರು ಹಾಗೂ ಕಟ್ಟಡ ಕಾರ್ಮಿಕರು ಗಂಗಾವತಿ ಹಾಗೂ ಗಂಗಾವತಿ ನಗರ ಮತ್ತು ಸುತ್ತಮುತ್ತ ಭಾಗದಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಕಾರ್ಮಿಕ ಬಂಧುಗಳು ಇವತ್ತು ಎಲೆಕ್ಟ್ರಿಕಲ್ ಇರ್ಬೋದು, ಪ್ಲಂಬಿಂಗ್ ಇರ್ಬೋದು, ಮೇಷನ್ ಇರ್ಬೋದು, ಗಂಡಾಳ ಇರ್ಬೋದು, ಅವರಿವರೆನ್ನದೇ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು. ಮತ್ತೆ ನಾವು ಏನಾದರೂ ಈ ಒಂದು ಹೋರಾಟವನ್ನು ನಾವು ಹಮ್ಮಿಕೊಳ್ಳದೆ ಹೋದ ಪಕ್ಷದಲ್ಲಿ ಮುಂದೊಂದು ದಿನ ನಮಗೆ ಮಂಡಳಿನೇ ಇರಂಗಿಲ್ಲ. ಈಗಾಗಲೇ ತಮಿಳುನಾಡು ಮತ್ತು ಕೇರಳದಲ್ಲಿ ಆಲ್ಮೋಸ್ಟ್ ನಮ್ಮ ಮಂಡಳಿಗೆಲ್ಲ ಮುಚ್ಚೋಗ್ಬಿಟ್ಟಿದ್ದಾವೆ. ಈಗ ಕರ್ನಾಟಕದ ಸ್ಥಿತಿಯೂ ಮುಚ್ಚುವ ಹಂತದಲ್ಲಿ ಬಂದು ನಿಂತ್ಕೊಂಡಿದೆ, ಬಾಗಿಲ ಹತ್ರ ನಿಂತ್ಕೊಂಡಿದೆ. ಇನ್ನೊಂದು 6,000 ಕೋಟಿ ರೂಪಾಯಿ ಅಷ್ಟೇ ಉಳಿದಾವ. ಅಷ್ಟು ಹಣನೂ ಕೂಡ ಸರ್ಕಾರಗಳು ಕಳಿಸ್ಬೇಕನ್ನೋ ಒಂದು ಕಾತುರದಲ್ಲಿ ನಿಂತ್ಕೊಂಡಿದ್ದಾವೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಪ್ಪ ಅಂತಂದ್ರೆ ಮುಂದೊಂದು ದಿನ ನಮ್ಮ ಮಕ್ಕಳಿಗೆ ಯಾವುದೇ ರೀತಿಯಿಂದ ಸೌಲಭ್ಯಗಳನ್ನು ಸಿಗ್ಲಾರ್ದಂಗೆ ಆಗ್ತಾವ. ಈ ಒಂದು ವಿಚಾರ ಇಟ್ಕೊಂಡು ಇವತ್ತೇನು ಗಂಗಾವತಿ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಕಾರ್ಮಿಕರು, ಪ್ರಗತಿಪರ ಚಿಂತಕರು, ಎಲ್ಲ ರೀತಿಯ ಕಟ್ಟಡ ಕಾರ್ಮಿಕರು ಮತ್ತು ದಲಿತ ಮುಖಂಡರು, ಹಿರಿಯ ಹೋರಾಟಗಾರರು ಈ ಒಂದು ನಮ್ಮ ಹೋರಾಟಕ್ಕೆ ತಾವೆಲ್ಲರೂ ಬೆಂಬಲ ಕೊಟ್ಟು ನಮಗೆ ಬೆಂಬಲಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ನಾನು ಮಾಧ್ಯಮದ ಮಿತ್ರರ ಮೂಲಕ ನಾನು ಮನವಿ ಮಾಡಿಕೊಡ್ತೇನೆ. ಈ ರಾಜ್ಯದಲ್ಲಿ ಏನು ಜಿಲ್ಲೆಗಳಿದ್ದಾವೆ
2-3 ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಾರ್ಮಿಕರು, ಅದರಲ್ಲಿ ವಿಶೇಷವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ನಿರ್ಮಾಣ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಗೋವಾ, ಬೆಂಗಳೂರು, ಉಡುಪಿ, ಮಂಗಳೂರು ಈ ಭಾಗದಲ್ಲಿ ಗೂಳೆ ಹೋಗುವಂಥ ಕಟ್ಟಡ ಕಾರ್ಮಿಕರು ಅತಿ ಹೆಚ್ಚಿದ್ದು, ಯಾವುದೇ ಇಲಾಖೆಯನ್ನು ಇವು ಏನು ಯೋಜನೆಗಳ ತಂತ್ರ ವಿಫಲಗೊಳ್ಳುತ್ತಿದೆ ಅದನ್ನು ಹೊಡೆತವು ನಮ್ಮ ಜಿಲ್ಲೆಗೆ ಕಾರ್ಮಿಕರ ಮೇಲೆ ಆಗ್ತಿದೆ. ಹಾಗಾಗಿ ದಯವಿಟ್ಟು ನಾವು ವಿನಂತಿಸಿಕೊಳ್ಳೋದೇನೆಂದರೆ, ಈ ಭಾಗದ ಏನು ಜಿಲ್ಲೆಯಲ್ಲಿ ಇದ್ದಂಥ ಅತಿ ಹೆಚ್ಚು ಕಾರ್ಮಿಕರು ಈ ಬರ್ತಾ ಹೋರಾಟದಲ್ಲಿ ಸ್ವಯಂ ಇಚ್ಛೆಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ವಿನಂತಿಸಿಕೊಳ್ತೇವೆ. ಸಿಬ್ಬಂದಿಗಳಿಗಾಗಲಿ ಸಚಿವರಿಗಾಗಲಿ ಸಿಗಲ್ಲ. ಹಾಗಾಗಿ ಅವರು ಒಂದು ಇಟ್ಕೊಂಡು ಅವ್ರಿಗೆ ಬೇಕಾದವರಿಗೆ ನೋಡಿ, ಮೊನ್ನೆ ಗೊತ್ತಿದ್ದು 650 ರೂಪಾಯಿ ಸಿಗುವಂತ ಒಂದು ಪೋಷಕಾರ ಕಿಟ್ ಅನ್ನ 2600 ರೂಪಾಯಿಗೆ ಟೆಂಡರ್ ಕೊಡ್ತೇವೆ. ಸಚಿವರು ಹೇಳ್ತಾ ಇದಾರೆ, ಹೌದು ನಾವೆಲ್ಲ ರೇಟಲ್ಲಿ ನೋಡಬಹುದು ಅಂತ ಹೇಳ್ತಾರೆ. ಅಂದ್ರೆ ಇಲಾಖೆಯ ದುಡ್ಡು ಅಂದ್ರೆ ಇದನ್ನ ಕೇರಳ ಮತ್ತು ಆಂಧ್ರದಲ್ಲಿ ಮಂಡಳಿ ಮುಚ್ಚ ವಿಷಯ ಏನಂತಂದ್ರೆ, ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಹೋರಾಟ ಸಮಿತಿ ಕೊಪ್ಪಳ ಅಂತೇಳಿ ಒಂದು ಸಮಿತಿ ರಚನೆ ಮಾಡಿಕೊಂಡು, ಇದು ಕಟ್ಟಡ ಕಾರ್ಮಿಕರಿಗಾಗಿ ಕಟ್ಟಡ ಕಾರ್ಮಿಕರ ಲೋಕಾಭಿವೃದ್ಧಿಗೋಸ್ಕರ ಒಂದು ಸಂಘಟನೆಯನ್ನು ಮಾಡ್ಕೊಂಡಿದ್ದೀವಿ. ಅದು ಎಲ್ಲರೂ ನಾವು ಇಂಡಿವಿಜುವಲ್ ಸಂಘಟನೆಗಳು ಮಾಡಿಕೊಂಡು ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕಟ್ಟಡ ಕಾರ್ಮಿಕರ ಸಂಘಗಳು ಸಮಿತಿ ಅಂತ ಮಾಡಿಕೊಂಡು ಎಲ್ಲರೂ ಕೂಡಿ ಇವತ್ತು ನಾವು ಇದು ಕಟ್ಟಡ ಕಾರ್ಮಿಕರ ಕರ್ನಾಟಕ ಮಂಡಳಿ ಏನಿದೆ, ಇದು ಕಾರ್ಮಿಕರ ಮಂಡಳಿ, ಅದರ ವಿರುದ್ಧವಾಗಿ ಒಂದು ಹೋರಾಟ ಮಾಡ್ತಾ ಇದ್ವಿ. ಇದೇ 11/4/2025 ಶುಕ್ರವಾರ ನಮ್ಮ ಕೊಪ್ಪಳದಲ್ಲಿ ಸರ್ಕಾರಿ ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ ಮುಂದೆಯಿಂದ DC ಆಫೀಸ್ವರೆಗೂ ಕೂಡ ರ್ಯಾಲಿ ಬರುವುದರ ಮುಖಾಂತರ ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ. ಈ ಹೋರಾಟದ ಉದ್ದೇಶಗಳು ಏನಂತಂದರೆ, ಸೊ ಈಗ ಭಾಳಷ್ಟು ದಿನಗಳಿಂದ ನಮ್ಮ ಕಟ್ಟಡ ಕಾರ್ಮಿಕರೇನು ಈ ಒಂದು ನೋಂದಾಯಿತ ಕಟ್ಟಡ ಕಾರ್ಮಿಕರು ಇರ್ತಾರಲ್ಲ, ಅವರಿಗೆ ಸಿಗಬೇಕಾದಂಥ ಮೂಲಭೂತ ಸೌಕರ್ಯಗಳಿಗೆ ಅಂತ ಸರ್ಕಾರದಿಂದ ಬರ್ತಾ ಇತ್ತು, ಅದೆಲ್ಲವೂ ಕೂಡ ಕಡಿತ ಮಾಡ್ತಾ ಬರ್ತಾ ಇದ್ದಾರೆ. ಸೊ ನೂರಾರು ರೂಲ್ಸ್ಗಳನ್ನು ತಂದು ಕಟ್ಟಡ ಕಾರ್ಮಿಕರು ಕಾಡೆ ಮಾಡ್ಕೋಬಾರ್ದು, ತದನಂತರ ಅವ್ರು ಏನು ಸೌಲಭ್ಯಗಳು ಪಡ್ಕೋಬಾರೋ ಲೆವೆಲ್ಗೆ ಬಂದ್ಬಿಟ್ಟಿದೆ. ಯಾಕಂದ್ರೆ ಅವ್ರಿಗೆ ಅಷ್ಟು ಟಾರ್ಚರ್ ಆಗ್ಬಿಟ್ಟಿದೆ. ಯಾವುದರಿಂದ ಈ ಒಂದು ಈ ಕಾರ್ಮಿಕ ಮಂಡಳಿಯಿಂದ ನೂರಾರು ರೂಲ್ಸ್ಗಳು ತಂದಿದ್ದಾರೆ. ನಮ್ಮ ಅಧ್ಯಕ್ಷರು ಸಂತೋಷ್ ನಾಡೋರ್ ಆಗಿರ್ಬೋದು, CEO ಅಂತ ಭಾರತಿ ಮೇಡಮ್ ಅಂತೇಳಿ. ಸೊ ಇವರು ಒಂದು ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥ ಎಲ್ಲ ವಿಷಯಗಳು ಕಟ್ಟಡ ಕಾರ್ಮಿಕರ ವಿರುದ್ಧವಾಗಿ ಬಹಳಷ್ಟು ರೂಲ್ಸ್ಗಳು ತಂದು ಅವರಿಗೆ ತೊಂದರೆ ಉಂಟಾಗ್ತಾ ಇದೆ. ತದನಂತರ ಸುಮಾರು ವರ್ಷಗಳಿಂದ ಅಂದ್ರೆ 1-1.5 ವರ್ಷ ಆಯಿತು ಇಲ್ಲಿವರೆಗೂ ಮದುವೆ ಧನ ಸಹಾಯ ಇರ್ಬೋದು, ಹೆರಿಗೆ ಧನ ಸಹಾಯ ಇರ್ಬೋದು, ತದನಂತರ ಇದು ಡೆತ್ ಆಗಿರ್ತಕ್ಕಂಥ ಹಣ ಆಗಿರ್ಬೋದು, ಮರಣ ಧನ ಸಹಾಯ ಇರ್ಬೋದು, 1 ವರ್ಷ 3 ತಿಂಗಳು 4 ತಿಂಗಳು ಆದರೂ ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯಿಂದ ಹಣ ಬಿಡುಗಡೆ ಮಾಡದೆ, ತದನಂತರ ಬೇರೆ ಯಾವುದೋ NGO ಸಂಸ್ಥೆಯವರಿಗೆ ಕೊಟ್ಟು ಅವರಿಂದ ಏನ್ ಮಾಡ್ತಾ ಇದಾರೆ, ಇಲ್ಲಿ ಮತ್ತೆ ಮರುಪರಿಶೀಲನೆ ಅಂತ ಮಾಡಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಅವ್ರದೇ ಆದಂತಹ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಾಗಿರ್ಬೋದು ಮತ್ತು ತಾಲೂಕು ಅಧಿಕಾರಿಗಳಾಗಿರ್ಬೋದು, ಇವರು ಪರಿಶೀಲನೆ ಮಾಡಿ ಅಪ್ರೂವಲ್ ಆಗಿರ್ತಕ್ಕಂಥದ್ದು, ಅಂದ್ರೆ ಮಂಜೂರಾತಿ ಆದೇಶ ಬಂದ ಮೇಲೆ 1 ವರ್ಷ 3 ತಿಂಗಳು ಆದ ನಂತರ ಮತ್ತೆ ಮರುಪರಿಶೀಲನೆಗೆ ಅಂತೇಳಿ ಒಂದು NGO ಸಂಸ್ಥೆ ಕೊಟ್ಟು ಮತ್ತೆ ಮರುಪರಿಶೀಲನೆ ಮಾಡಿಸಿ ಕಾರ್ಮಿಕರ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಕಾರಣ ಏನಂತಂದ್ರೆ, ಇವತ್ತು ಕಾರ್ಮಿಕರು ಇವತ್ತೇಂದ್ರೆ ಕಾರ್ಮಿಕ ಮಂಡಳಿಯಲ್ಲಿ ಇರ್ತಕ್ಕಂಥ ರೂಲ್ಸ್ ಏನಂತಂದ್ರೆ, 1 ವರ್ಷದಲ್ಲಿ ಅಂದ್ರೆ 365 ದಿನದಲ್ಲಿ 90 ದಿನಗಳ ಕೆಲಸ ಮಾಡಿದ್ರೆ ಸಾಕು ಅಂತ ಇದೆ. ಆದ್ರೆ ಇಲ್ಲಿ ಏನಂತಂದ್ರೆ, ನಮ್ಮಲ್ಲಿ ಕನಕಗಿರಿ ಕಡೆ ಹೋದಾಗ ಏನಾಗುತ್ತಂದ್ರೆ ಅಲ್ಲೆಲ್ಲ ಒಂದು ಬೆಳೆ ಇರುತ್ತಷ್ಟೇ, ಅಲ್ಲಿ ಬೆಳೆ ಇರಲಾರ ಕಾರಣಕ್ಕೆ ಬೆಳೆ ಇದ್ದ ಸಮಯದಲ್ಲಿ ಅವರು ರೈತರಾಗಿ ಕೆಲಸ ಮಾಡ್ತಾರೆ. ತದನಂತರ ಬೆಂಗಳೂರಲ್ಲಿ ದುಡಿಯಕ್ಕೆ ಹೋಗೋದು, ಮಂಗಳೂರಲ್ಲಿ ದುಡಿಯಕ್ಕೆ ಹೋಗೋದು ಸಹಜವಾಗಿ ಎಲ್ಲರಿಗೂ ಗೊತ್ತಿರೋ ವಿಚಾರ. ಇಲ್ಲಿ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಕಾರ್ಮಿಕರು ಅವರು ಹೋದಾಗ ಏನಂತಂದ್ರೆ, ಈಗ ಪ್ರೆಸೆಂಟ್ ಏನ್ ಕೆಲಸಕ್ಕೆ ಹೋಗಿದ್ದಾರೆ ಅಂತಂದ್ರೆ ಅದರ ಆಧಾರದ ಮೇಲೆ ಇವ್ರು ಏನ್ ಮಾಡ್ತಾ ಇದಾರೆ, ಕಟ್ಟಡ ಕಾರ್ಮಿಕರಲ್ಲ. ಆಮೇಲೆ ಈಗ ಕುಟುಂಬ ಯಾಪನ ಒಂದು ತಂದಿದ್ದಾರೆ. ಕುಟುಂಬ ಯಾಪ ಅಂದ್ರೆ ಏನು, ಈಗ ಯಾವುದೋ 20 ವರ್ಷದ ಹಿಂದೆಗಡೆ ನಾವು ಏನ್ ಬರ್ಸಿರ್ತೀವಿ ಡೆಸಿಗ್ನೇಷನ್, ಅದನ್ನೇ ತಂದು ಆ ಕುಟುಂಬ ಯಾಪನ ಸಾಫ್ಟ್ವೇರ್ಗೆ ಫೈಲ್ ಮಾಡಿದ್ದಾರೆ. ಅಲ್ಲಿ ಅವ್ರ ಆಧಾರ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ, ಈಗ ನೀವು ಒಂದು 20 ವರ್ಷದಿಂದ ನಾನು ಓದ್ತಾ ಇದ್ದೆ, ಓದ್ತಾ ಇರ್ಬೇಕಾದ್ರೆ ಡಿಗ್ರಿ ಓದ್ತಾ ಇದ್ದೆ, ಡಿಗ್ರಿ ಅಂತ ತೋರಿಸ್ತಾ ಇದ್ದೆ. ಈಗ ಪ್ರೆಸೆಂಟ್ ನಾನು ನೇಷನ್ ಆಗಿ ಕೆಲಸ ಮಾಡ್ತಾ ಇದ್ದೆ, ಆದರೆ ಅವತ್ತು ನಾನು ವಿದ್ಯಾರ್ಥಿ ಆಗಿದ್ದೆ, ಇಲ್ಲ ಅಂತಿಲ್ಲ. ಆದರೆ ಇವತ್ತು ಪ್ರೆಸೆಂಟ್ ಏನಿದೆ ಅಂತೇಳಿ ಅವರು ಪರಿಶೀಲನೆ ತಗೊಳ್ಳದೆ ಅವತ್ತೇನು ನಡೆದಿತ್ತಲ್ಲ ಅದನ್ನ ಪರಿಗಣನೆಗೆ ತಗೊಂಡು ಇವತ್ತು ಕಾರ್ಮಿಕ ಅಲ್ಲ ಅಂತೇಳಿ ರಿಜೆಕ್ಟ್ ಮಾಡಿ ಕಾರ್ಮಿಕರಿಗೆ ಬಹಳಷ್ಟು ತೊಂದರೆ ಕೊಡ್ತಾ ಇದ್ದಾರೆ. ಸೊ ಬಹು ಮುಖ್ಯವಾಗಿರ್ತಕ್ಕಂಥ ಇದೊಂದು ವಿಷಯ ಏನಂತಂದ್ರೆ ಸ್ಕಾಲರ್ಶಿಪ್. ನಿಮಗೆಲ್ಲ ಗೊತ್ತಿದ್ದಂಗೆ ಇವತ್ತು ಕಟ್ಟಡ ಕಾರ್ಮಿಕರು ಜೀವನ ಎಷ್ಟು ಕಷ್ಟ ಇದೆ ಅಂತ ಎಲ್ಲ ವಿಷಯ ಗೊತ್ತಿದ್ದೇ ಇದೆ. ಯಾಕಂದ್ರೆ ದಿನ ಕೂಲಿಯಲ್ಲಿ ಬಂದಿರತಕ್ಕಂಥ ಕೂಲಿಯಲ್ಲಿ ಅವತ್ತು ಬದುಕದೇ ಕಷ್ಟ ಆಗಿದೆ ಅವ್ರ ಫ್ಯಾಮಿಲಿ. ಅಂತಹ ಸಮಯದಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಕೊಡ್ಬೇಕಂದ್ರೆ ಬಹಳಷ್ಟು ಕಷ್ಟ ಆಗಿದೆ. ಈ ಮಂಡಳಿ ಬಂದಾಗಿಂದ ಬಹಳಷ್ಟು ಅನುಕೂಲ ಆಗಿತ್ತು ಅವರಿಗೆ. ಯಾಕಂದ್ರೆ ಸ್ಕಾಲರ್ಶಿಪ್ ರೂಪದಲ್ಲಿ ಬಹಳಷ್ಟು ದುಡ್ಡು ಬರ್ತಾ ಇತ್ತು ಅವರಿಗೆ. ಆ ದುಡ್ಡು ಬರ್ತಾ ಇದ್ರೆ ಏನಾಗಿತ್ತು ಅಂತಂದ್ರೆ, ಆ ದುಡ್ಡು ಮುಖಾಂತರ ಓದಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ರು. ಈಗ ಸುಮಾರು 3 ವರ್ಷ ಆಯ್ತು, 2020ರಿಂದ ಇಲ್ಲಿವರೆಗೂ ಸ್ಕಾಲರ್ಶಿಪ್ನೇ ಕಟ್ ಮಾಡ್ಬಿಟ್ಟಿದ್ದಾರೆ, ಬರ್ತಾ ಇಲ್ಲ. ತದನಂತರ ಮೊನ್ನೆ ಏನ್ ಮಾಡಿದ್ರೆ, ಬರೀ 1200 ರೂಪಾಯಿ, 5,000 ರೂಪಾಯಿ ಇದ್ದಿದ್ದನ್ನ ಈಗ ಬರೀ 1200, 1100 ಅಂತೇಳಿ ಒಂದೊಂದು ಮಕ್ಕಳಿಗೆ ಸ್ಕಾಲರ್ಶಿಪ್ ಹಾಕಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಈಗ ಬಹಳಷ್ಟು ನಮ್ಮ ಕಟ್ಟಡ ಕಾರ್ಮಿಕರ ಮಕ್ಕಳು ಶಾಲೆಗೆ ಹೋಗ್ಲಾರ್ದಂತ ದುರ್ಪರಿಸ್ಥಿತಿ ಬಂದಿದೆ.
ಯಾಕಂತಂದ್ರೆ ಆ ಒಂದು ಸಹಾಯಧನ ಬರ್ತದೆ ಅಂತೇಳಿ ಒಂದು ಒಳ್ಳೆ ಶಾಲೆಗಳಿಗೆ ಆಗ್ತಾ ಇದ್ರು, ಕಳಿಸ್ತಾ ಇದ್ರು. ಇವಾಗ ಸ್ಕಾಲರ್ಶಿಪ್ ಬರ್ತಿಲ್ಲ ಅಂತಂದ್ರೆ ಅವ್ರ ಜೊತೆಗೆ ಕೆಲಸಕ್ಕೆ ಕರ್ಕೊಂಡು ಹೋಗುವಂತ ಪರಿಸ್ಥಿತಿ, ದುರ್ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮ್ಮ ಕಾರ್ಮಿಕರಿಗೆ. ಕಾರಣ ದಯಮಾಡಿ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಬೇಡಿಕೊಳ್ಳೋದೇನಂತಂದ್ರೆ, ಈ ಸುದ್ದಿ ಸ್ಟೇಟ್ ಲೆವೆಲ್ ಅಲ್ಲಿ ಹೋಗಿ ಆ ಸಂತೋಷ್ ಲಾಡ್ ಅವರಿಗೆ ಮುಟ್ಟವರೆಗೂ ಈ ಒಂದು ವಿಷಯ ತಲುಪಬೇಕಂತ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊತೇನೆ. ಯಾಕಂತಂದ್ರೆ ಅವರು ನಿರ್ಲಕ್ಷ್ಯವಾಗಿ ಮಾತಾಡ್ತಾರೆ ಕಾರ್ಮಿಕರಂತಂದ್ರೆ. ಯಾಕಂತಂದ್ರೆ ನಾವು ಕಾರ್ಮಿಕರ ಪರ ಅಂತಂದ್ರೆ, ಆದ್ರೆ ಇಲ್ಲಿ ಕಾರ್ಮಿಕರ ಮಕ್ಕಳು ಓದಕ್ ವಿದ್ಯಾಭ್ಯಾಸ ಕಟ್ ಮಾಡೋಂಥ ಅವಶ್ಯಕತೆ ಇದೆ ಸರ್. ಈಗ ನೋಡ್ರಿ ಬಹಳಷ್ಟು ನೋಡ್ತಾ ಇದ್ದೀವಿ, ಸುಮ್ಮನೆ ಆಂಬುಲೆನ್ಸ್ ಅಂತ ಮಾಡಿದಾರ. ಆ ಆಂಬುಲೆನ್ಸ್ ಆರಾಮಿದ್ದವರಿಗೆ ಕೆಲಸ ಮಾಡೋ ಕಡೆ ಹೋಗಿ ಸುಮ್ಮನೆ BP ಶುಗರ್. ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ 5 ರೂಪಾಯಿ ಕೊಟ್ಟರೆ ಸಾಕು, ಎಲ್ಲ ಚೆಕಪ್ ಆಗ್ತವೆ. ಆದ್ರೆ ಅದಕ್ಕಾಗಿ 250 ಕೋಟಿ ಇಟ್ಟು ಒಂದು ಸಪರೇಟ್ ಆಗಿ ಒಂದು ಆಂಬುಲೆನ್ಸ್ ಅಂತ ಮಾಡಿದ್ದಾರೆ. ಸುಮ್ಮನೆ ಬೇರೆ ಎಲ್ಲ ಕಿಟ್ಗಳ ರೂಪದಲ್ಲಿ ಸುಮಾರು ಕೋಟಿಗಟ್ಟಲೆ ಲೂಟಿಯಾಗಿದೆ. ಮೊನ್ನೆ ವಿಧಾನಸೌಧದಲ್ಲಿ ಕೂಡ ರವಿಕುಮಾರ್ ಅವರು ಚರ್ಚೆ ಮಾಡಿದಾಗ ಹೇಳಿದ್ರು, ನಿಮಗೆ ಸಾಕಷ್ಟು ಲೂಟ ಆಯ್ತು, ಇಲ್ಲಿವರೆಗೂ ಯಾವುದೇ ಅದಕ್ಕೆ ಕಾನೂನು ಕ್ರಮ ತಗೊಂತಿಲ್ಲ ಯಾವುದೇ ಸರ್ಕಾರ ಯಾವುದೇ. ಯಾಕಂದ್ರೆ ಕಾರ್ಮಿಕರಿಗೆ ಬಹಳಷ್ಟು ಅನ್ಯಾಯ ಆಗಿದೆ. ದಯಮಾಡಿ ಮಾಧ್ಯಮ ಮಿತ್ರರಲ್ಲಿ ಬೇಡಿಕೊಳ್ಳೋದೇನಂತಂದ್ರೆ, ಈ ಒಂದು ವಿಷಯವನ್ನ ಅಂದ್ರೆ ಕರ್ನಾಟಕ ಜಿಲ್ಲಾದ್ಯಂತ ಎಲ್ಲ ಕಡೆ ಬರಬೇಕು ಅಂತೇಳಿ ನಾನು ಬೇಡ್ಕೋತೀನಿ.